ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ನಮ್ಮ ಆಂಟಿರೋರಿಂದ ಹೊರಡ್ತಾ ಇದ್ದೀವಿ ನಮ್ಮೂರಿಗೆ. ಸೊ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತಂದು ತಿಂಡಿ ಎಲ್ಲ ತಿಂದ್ಕೊಡ್ತಾ ಇದ್ದೀವಿ. ಡೈರೆಕ್ಟ್ ಊರಿಗೆ ಬರುತ್ತೆ ಅಂತೆ ಬಸ್ಸು. ಸೊ ಅದಕ್ಕೆ ಹೋಗೋಣ ಅಂತಂದು ಏನಂದರೆ ಮತ್ತೆ ಇಲ್ಲಿ ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ಗಳಿಗೆಲ್ಲನ. ಅದಕ್ಕೆ ಇಲ್ಲಿ ಡೈರೆಕ್ಟ್ ಮಾಮೂಲಿ ಊರುಗಳೆಲ್ಲ ಬಸ್ ಬರುತ್ತಲ್ಲ ಅದು ಬರುತ್ತಂತೆ ಗೌರ್ಮೆಂಟ್ ಬಸ್. ಅದಕ್ಕೆ ಹೊರಡ್ತಾ ಇದ್ದೀವಿ. ನೋಡಿಲ್ಲಿ ತಲೆ ಬಾಚಿಸ್ಕೊಂತಿದ್ಯಪ್ಪ, ತಲೆ ಬಾಚಿಸ್ಕೊಂತಿದ್ಯ ಹಂಗಾಡು ಹೂವು ಮುಡ್ಸು ಜುಟ್ಕೆ ಕೋಳಿ ಜುಟ್ಕೆ ಬಟ್ಟಿಗೆ ದೃಷ್ಟಿ ಆಗ್ತೈತೆ ಕರೆ ಬಟ್ಟ ಅಲ್ಲಿಕ್ಕೂ ಕೊಡ್ತೈತಿ ಯಾಕೆ ಅಲ್ಲೇ ಇನ್ನೊಂದು ಕವರ್ ಐತೆ ಕೊಡ್ತೀನಿ ಅಂತದು ಅಲ್ಲಾಡಿಸ್ಬೇಡ ತೆಗಿಪ್ರಕ್ಕ ಪ್ರಕೃತಿಗಿಲ್ಲ ಎಗ್ರ ಫುಲ್ ಅಲ್ಲೇ ಬೀಳ್ತೀನಿ ನೋಡು ಹೋತು ನಂಗಲ್ಲ ತಡಿ ನಾನು ಯಾಕೆ ಕೊಡ್ತೀನಿ ಎತ್ತಾಯ್ತು ಹೋಗೋದು ಕೊಳ್ಳಂಟಿ ನಾನು ಹೋಗೋಷ್ಟು ಮೆತ್ಕೊಂತಾವು ಬರೇ ಫೋನ್ ಬಿಟ್ರೆ ಏನಿಲ್ಲ ಬಂದಾಳಿಂದ ಫೋನು. ನಾನು ಫೋನ್ ಜಾಸ್ತಿ ಕೊಡಲ್ಲ ನೋಡಿ ಹುಡುಗರು. ದೊಡ್ಡಮ್ಮನ ತೆಗಿಸ್ಕೊಂಡು ನೋಡ್ತಾವ್ರೆ. ಈ ಬುದ್ಧಿ ನೋಡ್ರಿ ಇಲ್ಲಿ ಬಾಳೆಹಣ್ಣು ತಿನ್ಕೊಂಡು ಕುಂತಿರೋದ. ಸೊ ನೋಡಿ ಅಲ್ಲಿಂದ ಬಂದ್ವಿ ಮಧುಗಿರಿ ಬಸ್ ಸ್ಟ್ಯಾಂಡ್ಗೆ. ನೋಡಿ ಬೆಂಗಳೂರು ಬಸ್ ಅಂತೂ ಫುಲ್ ರಶ್ಶು. ಏನಂದರೆ ನಮ್ಮ ಅಕ್ಕರನ್ನ ಬಸ್ ಹತ್ತಿಸ್ಬಿಟ್ಟು ಹೋಗೋಣ ಅಂತಂದು ಇಲ್ಲೇ ನಿಂತಿದ್ದೀವಿ. ನಾವು ಆಮೇಲೆ ಹೋಗೋಣ ಅಂತಂದು ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ, ಸೊ ಬ್ಯಾಗುಗಳೆಲ್ಲ ಇದ್ದಾವೆ, ಅವಳಿಗೊಬ್ಳಿಗೆ ಇಟ್ಕೊಂಡು ಹತ್ತಕ್ಕಾಗಲ್ಲ ಅಂತಂದು ಇಲ್ಲೇ ನಿಂತ್ಕೊಂಡಿದ್ದೀವಿ. ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಈ ಕಡೆ 3 ಇದ್ವು ಶಿರಾ ಗಾಡಿ, ಆದರೂ ಹೋಗ್ಬಿಟ್ಟಿದ್ವು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಶಿರಾ ಗಾಡಿ ಬರೋವರೆಗೂ. ಈಗ ಕೂತ್ಕೊಂಡು ಪ್ರೈವೇಟ್ ಬಸ್ ಏನಾದರೂ ಬಂದರೆ ಪ್ರೈವೇಟ್ಗೆ ಹೋಗಬೇಕು, ಇಲ್ಲ ಅಂದರೆ ಶಿರಾ ಗಾಡಿ ಬಂದಾಗ ಗೌರ್ಮೆಂಟ್ ಬಸ್ಗೆ ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ಆರ್ಡರ್ ಮಾಡ್ಕೊಂಡಿರೋದು ಆನ್ಲೈನ್ ಶಾಪಿಂಗು. ಏನಂದರೆ ಇದರಲ್ಲಿ ಬಟ್ಟೆ ಮತ್ತು ಫ್ರಿಡ್ಜ್ ಬಾಕ್ಸು ಅದೆಲ್ಲ ತರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಒಂದೊಂದೇ ಓಪನ್ ಮಾಡೋಣ. ಬಟ್ಟೆಗಳು ಮಕ್ಕಳಿಗೆ ತರಿಸ್ಕೊಂಡಿರೋದು. ಸೊ ಫಸ್ಟ್ ಒಂದು ನಾನು ಆಲ್ರೆಡಿ ಓಪನ್ ಮಾಡಿ ನೋಡ್ಬಿಟ್ಟಿದ್ದೆ, ಕ್ಯೂರಿಯಾಸಿಟಿ ಯಾವ ಥರ ಇರುತ್ತೆ ಅನ್ನೋದನ್ನ, ಅದಕ್ಕೋಸ್ಕರ ಓಪನ್ ಮಾಡಿ ನೋಡಿದ್ದೆ. ಇದು ಈ ಥರ ಬರುತ್ತೆ, ಸೆಟ್ ಬರುತ್ತೆ ಇದು ಈ ಥರ. ಹಂಗೆ ಇದು ಟೀ ಶರ್ಟು ಪ್ಲಸ್ ಚಡ್ಡಿ ಸೆಟ್, ಈ ಥರ ಟೀ ಶರ್ಟು ಪ್ಲಸ್ ಚಡ್ಡಿ ಈ ಥರ ಬರುತ್ತೆ ಸೆಟ್ಟು. ಸೊ ಇದೊಂದು ಸೆಟ್ಟು, 2 ಸೆಟ್ ಬರುತ್ತೆ. ಒಂದು ಈ ಥರ ಬರುತ್ತೆ, ಈ ಥರ 2 ಸೆಟ್ ತರಿಸ್ಕೊಂಡಿದ್ದೀನಿ. ಇದನ್ನು ಮಕ್ಕಳಿಗೆ ಇಬ್ಬರು 1 ಸೆಟ್ ಅಂತಂದು. ಹಾಗೆ ಇನ್ನೊಂದು ಇದು 3 ಶರ್ಟ್ ಕಾಂಬೋ ಆಫರಲ್ಲಿ ಬಂದಿತ್ತು. ಇದು 3 ನೋಡಿ, ಇದು 3 ಶರ್ಟ್ ಕಾಂಬೋ ಆಫರಲ್ಲಿ ಬಂದಿತ್ತು. ಸೊ ತೋರಿಸ್ಬಿಡ್ತೀನಿ ಅಂತ ಓಪನ್ ಮಾಡಿ. ಶರ್ಟ್ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಂತದ್ದು. ಕ್ವಾಲಿಟಿ ವೈಸ್ ಎಲ್ಲ ಸೂಪರ್ ಆಗಿದೆ. ಶರ್ಟ್ ಮಾತ್ರನ ಸಕ್ಕತ್ತ ಇದ್ದಾವೆ. ಸ್ವಲ್ಪ
ಅಂದರೆ ಚಿಕ್ಕವನಿಗೆ ದೊಡ್ಡ ಸೈಜ್ ಆಗುತ್ತೆ, ದೊಡ್ಡನಿಗೆ ಸರಿ ಹೋಗುತ್ತೆ. ಇದು 3 ಕೂಡ ಸೇಮ್ ಕಲರ್ ಚೇಂಜ್ ಅಷ್ಟೇ, ಸೇಮ್ ಇರೋದಿಲ್ಲ. ಓಪನ್ ಮಾಡಿ ತೋರಿಸ್ತೀನಿ ಸರಿ. ನೋಡಿ ಈ ಥರ ಬರುತ್ತೆ. ಇದೊಂದು ಓಪನ್ ಮಾಡಿದ್ದೀನಿ ನೋಡಿ, ಸೇಮು ಪ್ಲೈನೇನೆ, ಎಲ್ಲ ಪ್ಲೈನೇನೆ ನೋಡಿ. ಈ ಥರ ಚೆನ್ನಾಗಿದ್ದಾವೆ ಇವು, ಮಾತ್ರ ನನಗೆ ಸಾಕಷ್ಟು ಇಷ್ಟ ಆಯಿತು, ಚೆನ್ನಾಗಿದ್ದಾವೆ ಇವು. ಟೀ ಶರ್ಟ್ ಏನಂದರೆ ನಾನು ಬೇರೆ ಥರ ಬರುತ್ತೆ ಅಂದ್ಕೊಂಡಿದ್ದೆ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇವು ಮಾತ್ರ ಚೆನ್ನಾಗಿದ್ದಾವೆ. ಹಾಗೆ ಇದು ನೋಡೋಣ ಬನ್ನಿ ಏನಿದೆ ಅನ್ನೋದು. ಫ್ರಿಡ್ಜಲ್ಲಿ ಬಾಕ್ಸ್ಗಳು ಬೇಕಲ್ಲ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಇದು. ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವುದು ಕೂಡ ಇದು ಏನು ಓಪನ್ ಆಗೋದಿಲ್ಲ, ಆ ಥರ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಬಿಚ್ಚರ್ ಅಷ್ಟೇ ಇರೋದು ನಮಗೆ. ಸೊ ನೋಡಿ ಇದೊಂದು ಬಾಕ್ಸು, ಕ್ವಾಲಿಟಿ ಮಾತ್ರ ಸಾಕಾಗಿದೆ, ತೋರಿಸ್ತೀನಿ. ಪೀಸ್ ಇದಕ್ಕೆ ಸೆಟ್ ಮಾಡೋದು, ಈ ಥರ ಸೆಟ್ ಮಾಡೋದು ಅಷ್ಟೇ. ಈಗ ಈ ಥರ ನೋಡಿ, ಈ ಥರ ಸೆಟ್ ಮಾಡೋದಷ್ಟೇ ಅನಿಸುತ್ತೆ. ನೋಡಿ ಈ ಥರ ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಇದು. ಬಟ್ ನಾನು ಆರ್ಡ್ರ್ ಮಾಡಿದ್ದು ಇದು 6 ಬರೋ ಥರ. ನೋಡ್ತೀನಿ ಒಂದ್ಸರಿ ಫೋನಲ್ಲಿ ಚೆಕ್ ಮಾಡಿ ನೋಡ್ತೀನಿ ಆ ಥರ ಯಾವ ಥರ ಇದೆ ಅನ್ನೋದು, ಅದನ್ನು ನೋಡಿಬಿಟ್ಟು ಹೇಳ್ತೀನಿ. ಹಾಗೆ ಇದೊಂದು ಬಾಕ್ಸು, ಈ ಥರ ಬಾಕ್ಸ್ಗಳು. ನನಗೇನೋ ಇದು ಬಾಕ್ಸ್ ತುಂಬ ಚಿಕ್ಕದಾಯಿತು ಅನಿಸುತ್ತೆ. ನೋಡಿ ಈ ಥರ ತುಂಬ ಚಿಕ್ಕದಾಯಿತು ಅನಿಸುತ್ತೆ. ಫೋನಲ್ಲಿ ದೊಡ್ಡ ಥರ ಕಾಣಿಸುತ್ತೆ, ನೋಡಿ ಚಿಕ್ಕದು. ನೋಡಿ ಚಿಕ್ಕದಾಯಿತು ಅನಿಸುತ್ತೆ ಇದು. ಸೊ ನೋಡೋಣ, ಏನಾದರೂ ವಾಪಸ್ ಮಾಡೋ ಥರ ಏನಾದರೂ ಇದ್ರೆ ವಾಪಸ್ ಮಾಡ್ತೀವಿ. ಇದು ನೋಡೋಣ ಇದು ಯಾವ ಥರ ಬಂದಿದೆ, ಯಾವುದು ಬಂದಿದೆ ಅನ್ನೋದು. ಇದೇನು ಅಂದರೆ ಇದು ಡೋರಲ್ಲಿ ಇರ್ತೀವಲ್ಲ, ಫ್ರಿಡ್ಜ್ ಡೋರಲ್ಲಿ ಆ ಥರದ್ದು ಚೆನ್ನಾಗಿದೆ ಇದು. ಒಂದಕ್ಕೊಂದು ಹಾಕ್ಬಿಟ್ಟಿದ್ದಾರೆ ತೆಗಿಕೆ. ನೋಡಿ ಈ ಥರ ಫ್ರಿಡ್ಜ್ ಡೋರಲ್ಲಿ ಇಡೋದು ಇದು. ಚೆನ್ನಾಗಿ ಬಂದಿದ್ದಾವೆ, ಪರವಾಗಿಲ್ಲ. ಯಾವ ಥರ ಬಂದಿದೆ ಅಂತ ಈ ಥರ ಇದು ಇಷ್ಟ ಆಯಿತು, ಸಖತ್ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು. ಮತ್ತು ಇವು ಚೆನ್ನಾಗಿದ್ದಾವೆ. ಬಟ್ ಇದು ಬಟ್ಟೆ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಇದೊಂದು ಬಾಕ್ಸ್ ಕೂಡ ಅಷ್ಟೇ. ಇದು ಸೆಟ್ ಆಫ್ 6 ಬಾಕ್ಸ್ ಬರೋದು. ಸೊ ವೈಸ್ ನೋಡಿ, ಅದೇ ಬಾಕ್ಸ್ಗಳು ಚಿಕ್ಕದಾಗಿ ಬಂದಿದ್ದಾವೆ ಅಂತ ಹೇಳಿದ್ನಲ್ಲ. ಸೊ ಅವನ್ನ ಇನ್ನೇನು ಮತ್ತೆ ರಿಟರ್ನ್ ಮಾಡೋದು ಅಂತಂದು ಅದನ್ನೇ ಒರೆಸ್ಬಿಟ್ಟಿರ್ತಾ ಇದ್ದೀನಿ. ಏನಾದರೂ ಚಿಕ್ಕ ಐಟಮ್ ಇಡೋದಕ್ಕೆ ಸರಿ ಹೋಗುತ್ತೆ ಅಂತಂದು. ಅಂದರೆ ಬೀನ್ಸು, ಗೋರಿಕಾಯಿ, ಬೆಂಡೆಕಾಯಿ ಈ ಥರದ್ದೆಲ್ಲ ಇಡ್ಬೋದು. ಬಟ್ ಟೊಮೊಟೊ ಮತ್ತು ಆಲೂಗೆಡ್ಡೆ ಆ ಥರ ದಪ್ಪಂದೇನು ಐಟಮ್ ಇಡೋಕ್ಕಾಗೋದಿಲ್ಲ. ಸೊ ಇನ್ನೇನು ಮಾಡೋದು, ಅದನ್ನು ಇಡೋಣ ಅಂತಂದು ಒರೆಸ್ಬಿಟ್ಟಿರ್ತಾ ಇದ್ದೀನಿ. ದೊಡ್ಡ ಬಾಕ್ಸ್ ಏನಾದರೂ ಅಂಗಡೀಲಿ ಯಾವಾಗಾದರೂ ತೊಂದರೆ ಆಯಿತು ಆಫ್ಲೈನಲ್ಲೇ ಅಂತಂದು ಹಂಗೆ ಇದನ್ನೇ ಎಲ್ಲ ನೀಟಾಗಿ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಅದನ್ನು ಒರೆಸಿ ಎತ್ತಿಡೋಣ ಅಂತಂದು ಎತ್ತಿಡ್ತಾ ಇದ್ದೀನಿ. ಏನಂದರೆ ಅದು ತಂದಿರ್ತೀವಲ್ಲ ಸ್ಟಾರ್ಟಿಂಗು, ಎಲ್ಲೆಲ್ಲಿ ಇಟ್ಟಿರ್ತಾರೋ ಎಲ್ಲ ಧೂಳು ಗಲೀಜಾಗಿರ್ತೈತೆ ಅಂತಂದು ತೊಳೆದಿಡೋಣ ಅಂತಂದು. ಸೊ ಆನ್ಲೈನಲ್ಲಿ ನಾವು ಅಂದ್ಕೊಂಡಿರೋದೇ ಒಂದು, ಅವ್ರು ಕೊಡೋದೇ ಒಂದು ಅನ್ನೋ ಥರ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.